ಡೇಟಿಂಗ್ ಆಪ್ಗಳು ಅಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಪರಿಚಯ ಆಗೋ ಹುಡುಗಿ ಹಿಂದೆ ಹೋದ್ರೆ ನಿಮ್ಮನ್ನ ಬೀದಿಗೆ ಇಳಿಸ್ತಾರೆ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಜೀವನ ಒಂದೇ ಗಂಟೆಯಲ್ಲಿ ಹೇಗೆಲ್ಲ ಖಾಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ, ಮಿಸ್ ಮಾಡದೆ ನೋಡಿ. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲಿ ಸದ್ಯದಲ್ಲೇ ನಡೆದಿರುವಂತಹ ಒಂದು ದೊಡ್ಡ ಡೇಟಿಂಗ್ ಸ್ಕ್ಯಾಮ್ ಬಗ್ಗೆ ಇವತ್ತು ನಾವು ನಿಮಗೆ ಹೇಳ್ತೀವಿ. ಡೇಟಿಂಗ್ ಆಪ್ನಲ್ಲಿ ಪರಿಚಯ ಆಗೋ ಹುಡುಗಿಯೊಬ್ಬಳು ತನಗೆ ಗೊತ್ತಿರುವಂತಹ ಪಬ್ ಒಂದಕ್ಕೆ ಕರೆದುಕೊಂಡು ಹೋಗಿ ಅಮಾಯಕ ಹುಡುಗರ ಪರ್ಸ್ ಹೇಗೆ ಖಾಲಿ ಮಾಡಿದ್ಲು ಅನ್ನೋ ಖತರ್ನಾಕ್ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಮುಂಬೈನ ಅಂಧೇರಿ ಪ್ರದೇಶದಲ್ಲಿ ಗಾಡ್ ಫಾದರ್ ಕ್ಲಬ್ನಲ್ಲಿ ನಡೆದಿದ್ದಂತಹ ಡೇಟಿಂಗ್ ಸ್ಕ್ಯಾಮ್ ಬಟಾಬಯಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವತಿಯರನ್ನ ಬಳಸಿಕೊಂಡು ವಂಚನೆ ಮಾಡುತ್ತಿರುವುದು ಬೆಳಕಿಗೆ ಬರ್ತಿದೆ. ನೈಟ್ ಕ್ಲಬ್ಗಳು ಹುಡುಗಿಯರನ್ನ ಬಳಸಿಕೊಂಡು ಅಮಾಯಕರಿಗೆ ವಂಚನೆಯನ್ನ ಮಾಡ್ತಾ ಇದೆ. ಹತ್ತಾರು ಯುವಕರು ಲಕ್ಷಾಂತರ ಹಣವನ್ನ ಕಳ್ಕೊಂತಿದ್ದಾರೆ. ಇಲ್ಲಿ ಯುವತಿಯರು ಅಮಾಯಕರಿಗೆ ಹೇಗೆ ಗಾಳವನ್ನ ಹಾಕಿ ಮೋಸ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲು ನೈಟ್ ಕ್ಲಬ್ ಜೊತೆ ಒಪ್ಪಂದ ಮಾಡಿಕೊಂಡಿರುವಂತಹ ಹುಡುಗಿಯರು ಡೇಟಿಂಗ್ ಆಪ್ನಲ್ಲಿ ಹುಡುಗರನ್ನ ಪರಿಚಯ ಮಾಡಿಕೊಳ್ತಾರೆ. ಹುಡುಗರ ಜೊತೆ ಮೊದಲ ದಿನವೇ ಸಲುಗೆಯಿಂದ ಮಾತನಾಡಿ ಪಬ್ಗೆ ಹೋಗೋಣ ಅಂತ ಕರೀತಾರೆ. ಚಂದ ಫೋಟೋಗಳನ್ನ ತೋರಿಸಿ ಮರಳನ್ನ ಮಾಡ್ತಾರೆ. ಹುಡುಗಿಯ ಅಂದ ಚಂದ ಮೋಡಿಯ ಮಾತಿಗೆ ಮರಳಾಗಿರುವಂತಹ ಅಮಾಯಕ ಹುಡುಗರು ಅವರನ್ನ ಭೇಟಿಯಾಗೋಕೆ ಹೊರಟಿರ್ತಾರೆ. ಆಗ್ಲೇ ನಡೆಯೋದು ನಿಜವಾದ ಮೋಸದ ಆಟ. ಹುಡುಗಿಯರು ಮೊದಲೇ ತಾವು ಡೀಲಿಂಗ್ ಮಾಡ್ಕೊಂಡಿರುವಂತಹ ನೈಟ್ ಕ್ಲಬ್ಗಳಿಗೆ ಹುಡುಗರನ್ನ ಕರೆದುಕೊಂಡು ಹೋಗಿ ಡೇಟಿಂಗ್ ಹೋಗ್ತಾರೆ. ಅಲ್ಲಿ ಕಾಕ್ಟೇಲ್, ರೆಡ್ ಬುಲ್, ನಾನ್ ವೆಜ್ ಅಂತಹ ಸಾಕಷ್ಟು ತರಾವರಿ ತಿನಿಸುಗಳನ್ನ ತಿಂತಾರೆ. ನಿಜ ವಿಚಾರ ಏನು ಅಂತಂದ್ರೆ ಹೊರಗಡೆ ₹100, ₹200 ಸಿಗುವಂತಹ ಜ್ಯೂಸ್ ಈ ಪಬ್ನಲ್ಲಿ 1,000 ರಿಂದ 2,000 ರೂಪಾಯಿ ಬಿಲ್ ಆಗುತ್ತೆ. ಅದೇ ರೀತಿ ಸಾಕಷ್ಟು ಐಟಮ್ಗಳು ಸಾವಿರಗಟ್ಟಲೆ ಬಿಲ್ ಹಾಕಿಸ್ತಾರೆ. ಹೊರಗಡೆ 1,000ಕ್ಕೆ ಮುಗಿಯುವಂತಹ ಪಾರ್ಟಿ ಖರ್ಚು ಆ ಒಂದು ಕ್ಲಬ್ನಲ್ಲಿ 50 ರಿಂದ 60 ಸಾವಿರ ಗಡಿಯನ್ನ ದಾಟಿರುತ್ತೆ. 1 ಲೀಟರ್ ನೀರಿಗೂ ಕೂಡ ₹200 ಬಿಲ್ ಹಾಕಿಸ್ತಾರೆ. ಹುಡುಗಿರನ್ನ ನಂಬಿ ಬಂದ ಹುಡುಗನಿಗೆ ಕ್ಲಬ್ನವರು ಮೋಸವನ್ನ ಮಾಡೋದು ಗೊತ್ತೇ ಆಗಿರುವುದಿಲ್ಲ. 1,000ದಷ್ಟು ಬೆಲೆ ಇದ್ದಿದ್ದನ್ನ ತಿಂದು ಕುಡಿದ್ರೆ ಅಲ್ಲಿ ಬಿಲ್ ಅರ್ಧ ಲಕ್ಷ ಗಡಿ ದಾಟಿರುತ್ತೆ. ವಿಧಿ ಇಲ್ಲದೆ ಅಮಾಯಕ ಹುಡುಗರು ಅಷ್ಟು ಬಿಲ್ಲನ್ನ ಕಟ್ಟಬೇಕಾಗಿರುವಂತಹ ಪರಿಸ್ಥಿತಿ ಇರುತ್ತೆ. ಇಷ್ಟೆಲ್ಲ ದುಡ್ಡು ಕೊಟ್ಮೇಲಾದ್ರೂ ಹುಡುಗಿ ಸಿಗ್ತಾಳಾ? ಅದು ಕೂಡ ಇಲ್ಲ. ಕ್ಲಬ್ನಲ್ಲಿ ತಿಂದು ಕುಡಿದು ಪಾರ್ಟಿ ಆದ್ಮೇಲೆ ಹುಡುಗಿ ನಂಗೆ ಸ್ವಲ್ಪ ಮೂಡ್ ಸರಿ ಇಲ್ಲ ಅಂತ ಹೇಳ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗ್ತಾಳೆ. ಹುಡುಗ ಕಡೆಗೆ ಏನು ಮಾಡ್ಲಾಗದೆ ಜೇಬು ಖಾಲಿ ಮಾಡಿಕೊಂಡು ಎಂಗು ತಿಂದ ಮಂಗನ ಹಾಗೆ ಮನೆ ಕಡೆ ಹೆಜ್ಜೆಯನ್ನ ಹಾಕ್ತಿರ್ತಾನೆ. ಯುವತಿಯರು ಮತ್ತು ನೈಟ್ ಕ್ಲಬ್ಗಳ ಈ ಮೋಸದಾಟವನ್ನ ಮಹಿಳಾ ವಕೀಲೆ ದೀಪಿಕಾ ನಾರಾಯಣ್ ಭಾರದ್ವಾಜ್ ಅನ್ನೋರು ಬಯಲಿಗೆ ಎಳೆದಿದ್ದಾರೆ. ಮುಂಬೈನ ಗಾಡ್ ಫಾದರ್ ಕ್ಲಬ್ನಲ್ಲಿ ನಡೆದ ಹಗರಣವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಈ ಬಗ್ಗೆ ಈಗ ದೂರು ಕೂಡ ದಾಖಲೆಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಕೆಲ ಹಗರಣಗಳು ಕೆಲವು ಬಾರಿ ಬೆಳಕಿಗೆ ಬಂದಿದೆ. ಯಾರೋ ಸುಂದರಿ ಸಿಕ್ಲು ಅಂತ ಪರಿಚಯ ಮಾಡಿಕೊಂಡು ಡೇಟಿಂಗ್ ಅಂತ ಅವರ ಜೊತೆ ಪಬ್ ಕ್ಲಬ್ ಸುತ್ತೋ ಮೊದಲು ಇಂತಹ ಸ್ಕ್ಯಾಮ್ಗಳ ಬಗ್ಗೆ ಎಚ್ಚರದಿಂದಿರಿ.